ಜೀವನದಲ್ಲಿ ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ. ಅಂದರೆ ತುಂಬ ಕಡೆ ಕೆಲಸ ಮಾಡಿದ್ದೀನಿ, ಇನ್ನೊಬ್ಬರ ಹತ್ರ ಕೆಲಸ ಮಾಡಿದ್ದೀನಿ, ನಾನೇ ಬಿಸ್ನೆಸ್ ಮಾಡಿ ನೋಡಿದ್ದೀನಿ, ಈಗ ಮಾಡ್ತಾನೂ ಇದ್ದೀನಿ. ಆದರೆ ಕೆಲವೊಂದು ಸಿಚುವೇಶನ್ಸಲ್ಲಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಎಷ್ಟೇ ಕೆಲಸ ಮಾಡಿದ್ರು ಕೆಲವೊಂದರಲ್ಲಿ ಸಕ್ಸಸ್ ಆಗ್ತಿರಲಿಲ್ಲ. ಈಗೂ ಸಕ್ಸಸ್ ಇಲ್ಲ, ಬಟ್ ಏನೋ ಅದಕ್ಕಿದು ಕಂಪೇರ್ ಮಾಡಿದಾಗ ಬೆಟರ್ ಅಂತ ಫೀಲ್ ಇದೆ ನನಗೆ. ಏನಕ್ಕೆ ಅಂತಂದರೆ, ಮುಂಚೆ ನಾನು ಕೆಲಸ ಮಾಡಬೇಕಾದ್ರೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ನನಗೇನಾಗ್ತಾಯಿತ್ತು ಅಂದರೆ, ಆ ಕೆಲಸ ಸಕ್ಸಸ್ ಆಗೋದು ಬಿಡಿ, ಕಂಟಿನ್ಯೂ ಆಗ್ತಾಯಿರಲಿಲ್ಲ. ಏನಕ್ಕೆ ಆಗ್ತಾಯಿರಲಿಲ್ಲ ಅಂತಂದರೆ, ನಾನು ತುಂಬ ಎಕ್ಸ್ಪ್ರೆಸಿವ್ ಇದ್ದೆ. ಅಂದರೆ ಎಲ್ಲದನ್ನೂ ಎಲ್ಲರ ಹತ್ರ ಹೇಳ್ಕೊತಾ ಇದ್ದೆ. ನಾನು ಅಂದ್ಕೊಂಡಿರೋ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೇಳ್ಕೊತಾ ಇದ್ದೆ, ನಾನು ಅಂದ್ಕೊಂಡಿರೋ ನನ್ನ ಪರ್ಸನ್ಸ್ ಜೊತೆಗೆ ನಾನು ಹೇಳ್ಕೊತಾ ಇದ್ದೆ. ನನ್ನ ಸರೌಂಡಿಂಗ್ ಹತ್ರ. ಆ ಸರೌಂಡಿಂಗ್ ಅವರಿಗೆ ನನಗೆ ಅರ್ಥ ಆಗಿದ್ದೇನೆಂದರೆ, ನನ್ನ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ. ಅಂದರೆ ನಾನು ಒಂದರಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಬಟ್ ಅವ್ರಿಗೇನು ಗೊತ್ತು, ನನಗೇನೋ ಗೊತ್ತು ಅನ್ನೋದು ಗೊತ್ತು ಹೊರತಾಗಿ ನನಗೆ ಸಪೋರ್ಟ್ ಮಾಡೋದು ಅವರಿಗೆ ಗೊತ್ತಿಲ್ಲ. ಏನಕ್ಕೆ ಗೊತ್ತಿಲ್ಲ? ನಾನು ಸಕ್ಸಸ್ ಆಗೋಲ್ಲ ಅನ್ನೋದು, ಇಲ್ಲ ನಾನು ಸಕ್ಸಸ್ ಆಗಬಾರ್ದು ಅನ್ನೋದು. ಆ ಒಂದು ಕಾರಣಕ್ಕೆ ಅವರು ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಯಾರಿಗೂ ಎಕ್ಸ್ಪ್ರೆಸ್ ಮಾಡ್ಕೋಬೇಡಿ. ಸರೌಂಡಿಂಗ್ ಚೆನ್ನಾಗಿರಬೇಕು. ಇಲ್ಲ, ನಿಮ್ಮ ಆಸೆಗಳು ನಿಮ್ಮ ಕನಸುಗಳಿಗೆ ಮ್ಯಾಚ್ ಆಗೋವಂಥವ್ರು ಸಿಗಬೇಕು. ನೀವು ವರ್ಕ್ ಮಾಡ್ತಾ ಹೋಗಿ, ಅಂಥವ್ರು 100% ಸಿಗ್ತಾರೆ. ಆಗ ನೀವು ಸಕ್ಸಸ್ ಆಗ್ತೀರಾ, ಅವರು ಸಕ್ಸಸ್ ಆಗ್ತಾರೆ. ಓಕೆ, ನಿಮ್ಮ ನೋಡಿಬಿಟ್ಟು ಇನ್ನೂ ಕೆಲವೊಬ್ಬರು ಸಕ್ಸಸ್ ಆಗ್ತಾರೆ. ಇದನ್ನು ಭಾಳ ಹುಷಾರಾಗಿ ಫಾಲೋ ಮಾಡಿ. ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಚೇಂಜಸ್ ಏನಾದರೂ ಇದ್ದರೆ ನಾನು ಹೇಳ್ತೀನಿ. ಇನ್ ಕೇಸ್ ನಿಮ್ಮ ಲೈಫಲ್ಲಿ ಈ ಥರ ನಡೆದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಲ್ಲ ನಿಮ್ಮ ದೋಸ್ತಿಗೆ ಶೇರ್ ಮಾಡಿ.